ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸುಮಿತ್ರಾ ವಡ್ಡರ್ ಅಂತೇಳ್ಬಿಟ್ಟು, ಇರೋದು ಮೈಸೂರು ಭಾಗ. ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಂಸಾರ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಯಾವುದೇ ರೀತಿಯಾದ ಸುಖ ಇಲ್ಲದೆ ಕಂಡವರ ಗೂಟಕ್ಕೆ ಆಸೆ ಪಡುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು. ಬಯಕೆ ಮನೆಗೆ ಬಂದು ಸುಖ ಕೊಡುವ ಒಂದು ಗೆಳೆತನ ಬೇಕು ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಗಂಡನ ಬಳಿರುವ ಕಿಯಾ ಕಾರ್ನಿವಾಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ನಾವು ಮುಂದೆ ನೋಡ್ತಾ ಹೋಗೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಈ ಒಂದು ಭಾಗ ಚೀಪಿ ಸುಖವನ್ನು ಕೊಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮದುವೆ ಆದಾಗಿನಿಂದ ನನಗಿರುವ ಬಯಕೆ ಗಂಡ ತೀರಿಸದೆ ಹೋಗಿದ್ದಾನೆ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ನಾನಾ ನಮೂನೆಯ ಭಂಗಿಯಲ್ಲಿ ಮಾಡಿಸಿಕೊಳ್ಳುವ ಹುಚ್ಚು ಬಯಕೆ ಇದೆ, ಆದರೆ ನಿಯತ್ತಿನ ಗಂಡು ಇದುವರೆಗೆ ಸಿಕ್ಕಿಲ್ಲ. ತೂತಿನ ಚಂದ್ರನಾಡಿ ಚೀಪಿದಾಗ ತೂತಿನಿಂದ ರಸ ಬರುತ್ತೆ, ಆ ಥರ ತೂತಿನಿಂದ ರಸ ಹೊರಗೆ ತೆಗೆದು ಹಿಗ್ಗಾಮುಗ್ಗ ಕೈದು ಸುಖವನ್ನು ಕೊಡಬೇಕು ಅಂತೇಳಿ ಅದಿಷ್ಟು ಈ ಒಂದು ಭಾಗ ಚೀಪಿ ಸುಖವನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಅಂದರೆ ಫ್ರೆಂಡ್ಸ್, ಗಂಡ ತೃಪ್ತಿ ಕೊಡದೇ ಇರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಸದ್ಯಕ್ಕೆ ಇವರ ಬಯಕೆ ತೀರಿಸುವ ಗಂಡು ಹೀಗಿರಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿರೋದು. ಮೊದಲನೇದು, ಸ್ವಂತ ಹೆಂಡತಿಯ ಹಾಗೆ ನೋಡಿಕೊಳ್ಳುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನಾನು ಕನಸಿನಲ್ಲಿಯೂ ನೆನೆಸಿಕೊಂಡರೆ ಬಂದು ಸುಖವನ್ನು ಕೊಡಬೇಕು, ಅಂದರೆ ಕರೆದಾಗ ಮನೆಗೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ತಿಳಿಸಿದ್ದಾರೆ. ಗಂಡ ಮನೆಯಲ್ಲಿ ಇರೋದಿಲ್ಲ, ಯಾವುದೇ ಒಂದು ಗೊಂದಲ ಬೇಡ, ನನ್ನನ್ನೇ ನಿಮ್ಮ ಹೆಂಡತಿ ಅಂದುಕೊಂಡು ಚಂದ್ರನಾಡಿ ಚೀಪಿ ರಸ ಜಿಗಿಯುವಂತೆ ಕೈದು ಸುಖವನ್ನು ಕೊಡಿ ಸಾಕು ಅಂತೇಳಿ ಇದಿಷ್ಟು ಸದ್ಯಕ್ಕೆ ಇವರ ಬಯಕೆ ತೀರಿಸುವ ಗಂಡು ಹೇಗಿರಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಟೋಟಲ್ ಆಗಿ ಹೇಳಬೇಕಂದ್ರೆ, ಗಂಡನಿಂದ ಸಿಗದೇ ಇರುವ ಕೆಲವೊಂದು ಸುಖವನ್ನು ಮೆಣ್ಣಿನಿಂದ ಅನುಭವಿಸಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಇನ್ನು ಕೊನೆಯದಾಗಿ ಇವರ ಗಂಡನ ಬಳಿರುವ ಕಿಯಾ ಕಾರ್ನಿವಾಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನವೆಂಬರ್ 2023 ಆಗಿರುತ್ತೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 59,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 2199 cc. ಟ್ರಾನ್ಸ್ಮಿಷನು ಆಟೋಮೆಟಿಕ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರಬಹುದು, ಇನ್ನರ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಮೊದಲೇ ಹೇಳಿದಾಗೆ ಇದು ಗಂಡನ ಕಾರ್ ಆಗಿರುತ್ತೆ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.